ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಪ್ಲಸ್ಸು, ಮೈನಸ್ಸು ದಾಟಿ ಹೋಗ್ತಾ ಇದೆ. ಆದ್ರೆ ನಾನು ಮಾತಾಡುವಾಗ ಒಂದು 12:30, 1 ಗಂಟೆ ಇರ್ಬೋದು ಇಂಡಿಯಾದಲ್ಲಿ. ಏನ್ ನಡೆಯುತ್ತೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಓವರಾಲ್ ಆಗಿ ಮಾರ್ಕೆಟು ವೀಕ್ ಆಗಿ ಇರುತ್ತೆ. ಇಂಡಿಯಾಗೆ ನಿನ್ನೆ ಮರಣದೇಟ್ ಬಂದಿರ್ಬೇಕಿತ್ತು. ಗುರುನಾನಕ್ ನಮ್ಮನ್ನ ಕಾಪಾಡ್ಬಿಟ್ರು. ಯಾಕೆ ಅಂತಂದ್ರೆ ನಿನ್ನೆ ಮಾರ್ಕೆಟ್ ಅಮೆರಿಕಾದಲ್ಲಿ ರಿವರ್ಸ್ ಆಗೋಯ್ತು. ಯಾಕೆ ಮಾರ್ಕೆಟ್ ರಿವರ್ಸ್ ಆಯ್ತು ಅಂತ ಅಂದ್ರೆ US ಸುಪ್ರೀಂ ಕೋರ್ಟು ಟ್ರಂಪ್ ಭಾಗವತರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಜಡ್ಜ್ಗಳು ಪ್ರಶ್ನೆಗಳನ್ನ ಕೇಳಿದ್ರು. ಒಂದು ರಿಪೋರ್ಟ್ ಬಂತು. ಇದು ಯಾಹೂ, ಬ್ಲೂಮ್ಬರ್ಗ್ ಎಲ್ಲ ಲೀಡಿಂಗ್ ಚಾನೆಲ್ಸ್ ಅಲ್ಲೆಲ್ಲ ಈ ನ್ಯೂಸ್ ಬಂತು. ಅದು ಕನ್ಸರ್ವೇಟಿವ್ ಜಡ್ಜಸ್ ಟ್ರಂಪ್ನ ಪಾಯಿಂಟ್ ಮಾಡಿದಂತ ಜಡ್ಜ್ ಈ ಪ್ರಶ್ನೆಯನ್ನ ಕೇಳಿದ್ರಿಂದ ಟ್ರಂಪ್ಗೆ ಅಗೇನ್ಸ್ಟ್ ಆಗಿ ಜಡ್ಜ್ಮೆಂಟ್ ಹೋಗ್ಬಿಡುತ್ತೇನೋ ಅನ್ನುವಂತ ಒಂದು ಒಳ್ಳೆ ಹೋಪ್ ಅಲ್ಲಿ ಮಾರ್ಕೆಟ್ ಎತ್ಬಿಡ್ತು. ಆಗ ಈ ಟ್ಯಾರಿಫ್ ಎಲ್ಲ ಸೆಟ್ ಸೈಡ್ ಮಾಡಿಬಿಟ್ರು ಅಂತ ಅಂದ್ರೆ ನಂದು ಈ ಕಾಂಗ್ರೆಸ್ ಹತ್ರ ಹೋಗ್ಬೇಕು ಅಂತ ಅನ್ನೋದು ನಡೆಯೋದಿಲ್ಲ. ಅದರಲ್ಲೂ ಕಾಂಗ್ರೆಸ್ಗೆ ಈ ಭಾಗವತರದ್ದು ಓಟು ಮುಂದಿನ ನವೆಂಬರ್ಗೆ ಈ ಭಾಗವತರ ಓಟ್ ಕೂಡ ಹೋಗ್ಬಿಡುತ್ತೆ ಅನ್ನುವಂಥ ಭಯ ಕೂಡ ಇದೆ. ಇದೇ ಸಮಯದಲ್ಲಿ US ಅಲ್ಲಿ ಗೌರ್ಮೆಂಟ್ ಶಟ್ ಡೌನ್ ಕೂಡ ಇದೆ. ಅದನ್ನು ಕೂಡ ನೀವು ಮರ್ತು ಬಿಡಬಾರ್ದು. ಅದರಿಂದ ಭಾಗವತರಿಂದ ಯಾವುದೇ ದೊಡ್ಡ ಆ್ಯಕ್ಟನ್ನು ಪಾಸ್ ಮಾಡುವಂಥದ್ದು ತುಂಬ ಕಷ್ಟ. ಅದರಿಂದ ಈ ಜಡ್ಜ್ಮೆಂಟು ಹೊರಟೋಯ್ತು ಅಂತಂದರೆ ತಿರ್ಗಾ ನಾನ್ ಟ್ಯಾರಿಫ್ ಬಿಸ್ನೆಸ್ಸಿಂದ ಶುರು ಮಾಡಬೇಕು. ಇದೇನೇ ಬಿಗಿನಿಂಗು. ಅವರ ಎಕನಾಮಿಕ್ ಅಜೆಂಡಾನೇ ಸೋತೋಗ್ಬಿಡುತ್ತೆ. ಸೆಕೆಂಡ್ ಟರ್ಮಲ್ಲಿ 1 ವರ್ಷದಿಂದ ಅವ್ರು ಹಾಕಿದಂಥ ಎಫರ್ಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಕಾಂಗ್ರೆಸ್ ಅಪ್ರೂವಲ್ ಬೇಕಾ ಬೇಡವಾ ಅಂತ ಅನ್ನೋದೇ ಪ್ರಶ್ನೆ. ಟ್ಯಾರಿಫ್ ಸರಿನಾ ತಪ್ಪಾ ಅಂತ ಅನ್ನೋದು ಪ್ರಶ್ನೆನೇ ಅಲ್ಲ. ಪ್ರಪಂಚನೇ ಅದನ್ನು ನೋಡ್ತಾ ಇದೆ. ಆ ಜಡ್ಜ್ಮೆಂಟ್ನ ಕೇಸ್ ನಡೀತಾ ಇದೆ. ಪ್ರಶ್ನೆಗಳು ಕೇಳ್ತಾ ಮಾರ್ಕೆಟು ಇಂಟರ್ಪ್ರೆಟ್ ಮಾಡುತ್ತೆ. ಇಂಟರ್ಪ್ರಿಟೇಷನ್ ರೈಟಾ ತಪ್ಪಾ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ. ಅದರಿಂದ ಈ ರೀತಿ ವೈಲ್ಡ್ ಸ್ವಿಂಗ್ ಎಲ್ಲ ಬರೋದಕ್ಕೆ ಚಾನ್ಸಸ್ ಇದೆ. ಈ ವೈಲ್ಡ್ ಸ್ವಿಂಗ್ ಎಲ್ಲ ನೋಡಿ ನಾವು ಏಮಾರ್ಬಿಡಬಾರ್ದು. ನೋಡಿ, ಚಿನ್ನ ನಿನ್ನೆ 70 ರೂಪಾಯಿ ಇಳಿತು ಅಂತ ಹೇಳಿದೆ. ಇವತ್ತು ತಿರ್ಗಾ 70 ರೂಪಾಯಿ ಏರ್ಬಿಟ್ಟಿದೆ. ಈ ತರ ಮೇಲೂ ಕೆಳವು ಹೋದ್ರೇನೆ ನಿಧಾನವಾಗಿ ಒಂದು ಬೇಸ್ ಫಾರ್ಮ್ ಆಗುತ್ತೆ. ಇದನ್ನ ಇಟ್ಕೊಂಡೆ ನಾವು ಬೇಸ್ನ ಹೇಳೋದಕ್ಕಾಗುತ್ತೆ. 9500 ಇಂದ 12400 ವರೆಗೂ ಚಿನ್ನ ಟಕ್ ಅಂತ ಏರ್ಬಿಡ್ತು. ಅದಾದ್ಮೇಲೆ ಸ್ವಲ್ಪ ಇಳಿದು ಈ ಬೇಸ್ ಸ್ಟಡಿ ಆಗ್ತಾ ಇದೆ. 11,000 to 11,300 ಒಳಗಡೆ ಆ ಬೇಸು ಸ್ಟೆಬಿಲೈಸ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಬಟ್ ಇದು ಒಂದು ನೆನಪಷ್ಟೇ. ಇನ್ನ ಒಂದು 3 ತಿಂಗಳು ಇಲ್ಲೇ ಇದ್ರೆ ಇದನ್ನ ಬೇಸ್ ಅಂತ ನಾವು ಹೇಳ್ಬೋದು. ಅಟ್ಲೀಸ್ಟ್ ಒಂದು 45 to 50 ಡೇಸು ಈ ಜಾಗದಲ್ಲೇ ಅದು ಸ್ಪೆಂಡ್ ಮಾಡಬೇಕು. ಒಂದು ಬೇಸ್ ಹಾಕಿ ಅದು ಕ್ರಿಯೇಟ್ ಆಗುತ್ತೆ. ಇದೇನೇ ಥರ್ಡ್ ನ್ಯೂಸು. ಚಿನ್ನ 70 ರೂಪಾಯಿ ಏರಿದೆ. ಸಿಲ್ವರು 1 ರೂಪಾಯಿ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದು ಇದು ಬೈಯಿಂಗ್ ಪ್ರೈಸ್ ಆಫ್ ಸಿಲ್ವರ್. ಸೆಲ್ಲಿಂಗ್ ಪ್ರೈಸ್ 140 ಹತ್ರ ಇರುತ್ತೆ. ಅದರಿಂದ ಯಾರೆಲ್ಲ ಅವಸರವಾಗಿ ಹೋಗಿ ಬೆಳ್ಳಿನ ಕಿಲೋಗಟ್ಟಲೆ ತಗೊಂಡ್ರೋ ಅವರಿಗೆ ಇದು ಒಂದು ದೊಡ್ಡ ನಷ್ಟ. ಸೊ ದಯವಿಟ್ಟು ಬೆಳ್ಳಿಯನ್ನು ಅವಾಯ್ಡ್ ಮಾಡಿ. ನಾವೆಲ್ಲ ಕಮಾಡಿಟಿ ಟ್ರೇಡರ್ಸ್ ಅಲ್ಲ, ನಮಗೆ ಈ ಬಿಸ್ನೆಸ್ಸು ಗೊತ್ತಿಲ್ಲ. ಪ್ಲೀಸ್ ಅದೇ ಥರ ಬೆಳ್ಳಿನ ETF ಅಲ್ಲೂ ಮುಟ್ಟದೇ ಇರೋದೇ ನಿಮಗೆ ಒಳ್ಳೆಯದು. ಇವತ್ತು ಇಂಡಿಯಾದಲ್ಲಿ ಏನೇನು ಸುದ್ದಿಗಳಿದೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸುದ್ದಿ, ನಮ್ಮ ಈ ಲೋಕಲ್ ಫಂಡ್ಸ್ ಅಂದರೆ ನಿಮ್ಮ ಮ್ಯೂಚುವಲ್ ಫಂಡ್ಸು 13 ಇಯರ್ ಹೈ ಆಗಿ ಹೋಗಿದ್ದಾರೆ. ಹಾಗಂತಂದರೆ ಈ SBIದು ಟೋಟಲ್ ಹೋಲ್ಡಿಂಗ್ ಇನ್ ಇಂಡಿಯಾ 14% ಆಗಿದೆ. ಇದು ದ ಗ್ಯಾಪ್ ಬಿಟ್ವೀನ್ TIA ಆ್ಯಂಡ್ FIA 25 ವರ್ಷ ಇಷ್ಟು ಮೋಸವಾಗಿ ಇದ್ದಿದ್ದೇ ಇಲ್ಲ. 25 ವರ್ಷ ಗ್ಯಾಪ್ ಥರ ಆಗೋಯ್ತು. ಅವಂತಂದರೆ ನಮ್ಮನ್ನ 1999 ತಗೊಂಡು ಹೋಗ್ಬಿಟ್ರು, 2000 ತಗೊಂಡು ಹೋಗ್ಬಿಟ್ರು ಅಂತ ಇಟ್ಕೊಳ್ಳೋಣ. ಹಂಗಂದ್ರೆ ಏನು ಅಂತಂದರೆ ಹೊರದೇಶದವನು ಇಂಡಿಯಾದಲ್ಲಿ ಸ್ಟಾಕ್ನೆಲ್ಲ ಇಳಿಸ್ಬಿಟ್ಟು ಹ್ಯಾಪಿಯಾಗಿ ಡಾಲರ್ ಆಗಿ ಕಲೆಕ್ಟ್ ಮಾಡಿಕೊಂಡು ಟಾಟಾ ಹೇಳ್ಬಿಟ್ಟು ಹೋಗ್ತಾನೇ ಇದ್ದಾನೆ. ಈಗ ಲೇಟೆಸ್ಟ್ ಆಗಿ ನೋಡಿದ್ರಿ ಅಂತಂದ್ರೆ ಆರ್ಕ್ಲಾ ಅಂತ ನಮ್ಮ ಊರಿನ MPRನ ವ್ಯಾಲ್ಯೂಷನ್ನು ತಗೊಂಡು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ತಲೆಯಲ್ಲೇ ಕಟ್ಟೋದಕ್ಕೆ ಒಂದು ರೆಡಿ ಪ್ಲಾನ್ನ ಹಾಕ್ದ.
ಅದು ಭಯಂಕರವಾಗಿ ವರ್ಕೌಟ್ ಆಗಿ 750 ರೂಪಾಯಿ ಒಂದು ಶೇರ್ ಅಂತ ನಾವೇ ಅದನ್ನ ತಗೊಂಡ್ವಿ. ಫುಲ್ ಆಗಿ ಆಫರ್ ಫಾರ್ ಸೇಲ್ ಅದನ್ನ ಅವನೇ ತಗೊಂಡು ಹೋಗ್ಬಿಟ್ಟ. ಆ ಆಫರ್ ಫಾರ್ ಸೇಲ್ ಅಲ್ಲಿ 750 ರೂಪಾಯಿಗೆ ನಾವು ತಗೊಂಡ್ವಿ. ಆ ದುಡ್ಡನ್ನೆಲ್ಲ ಅವನು ಪ್ಯಾಕೆಟ್ ಅಲ್ಲಿ ಹಾಕೊಂಡು ತಿರ್ಗಾ ಊರಿಗೆ ತಗೊಂಡು ಹೋಗ್ಬಿಟ್ಟ. 10 ನಿಮಿಷಕ್ಕೆ ಮುಂಚೆ ದುಡ್ಡನ್ನ ಹಾಕ್ದ. ಇವತ್ತು ಅದನ್ನ ಸೂಪರ್ ಆಗಿ ಒಂದು ಶೇರ್ನ 20% ಅಂತ ನಿಮ್ಗೆ ಮಾರ್ದ. ಹಾಕಿದಂತ ದುಡ್ಡಿಗೆ ಬಹಳಷ್ಟು ಮಟ್ಟಿಗೆ ದುಡ್ಡನ್ನು ತೆಗ್ದ. ತಿರ್ಗಾ ಊರಿಗೆ ತಗೊಂಡು ಹೋಗ್ಬಿಟ್ಟ. 75% ಶೇರು ಅವನ ಹತ್ರನೇ ಇದೆ. ಯಾರ್ಕ್ ಲಾಂತ್ ಅನ್ನೋದು ಇವತ್ತು ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಬ್ರ್ಯಾಂಡ್ ಆಗಿದೆ. ಅಂಗಡಿನಲ್ಲಿ ಹೋಗಿ ನಾನು ಆರ್ತ್ಲಾ ಅಂತ ಕೇಳ್ದೆ ಅಂತ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. MPR ಅನ್ನುವಂತ ಹೆಸರೇ ಗೊತ್ತಿರತ್ತೆ. ಅದರಿಂದ ಒಂದು ಇಂಡಿಯನ್ ಬ್ರ್ಯಾಂಡ್ ನ ಹೊರದೇಶದವನು ಹೇಗೆ ಯೂಸ್ ಮಾಡಿ ಫ್ರೆನ್ಸಿನಲ್ಲಿ ಹೇಗೆ ಸರಕುಗಳನ್ನ ಮಾರ್ಬಿಟ್ಟು ತಗೊಂಡು ಹೋಗ್ಬಿಟ್ಟ ಅಂತ ನೋಡಿ. ಇದಕ್ಕೂ ಮುಂಚೆ ಹ್ಯುಂಡಾಯ್ ಮಾಡಿ ನೀವು ಇನ್ನೂ ಲಾಸ್ ಅಲ್ಲಿ ಇದ್ದೀರಾ. LG ಮಾಡಿ ಸ್ವಲ್ಪ ಪ್ರಾಫಿಟ್ ಅಲ್ಲಿ ಇದ್ದೀರಾ. ಇದು ಇವತ್ತು 3% ಪ್ರಾಫಿಟ್ ಅಲ್ಲಿ ಇದೆ. ಇದು ಸಕ್ಸಸ್ಫುಲ್ ಆಗಿ ಇದ್ರೆ ಮೋರ್ ಹೊರದೇಶದವನು, ಕೊರಿಯನ್ನು, ಜಾಪನೀಸು ಇದನ್ನ ಮಾಡ್ತಾರೆ. ನಮ್ಮ ತಲೆಯಲ್ಲೇ ಕಟ್ಬಿಟ್ಟು ತಗೊಂಡು ಹೋಗ್ತಾರೆ. ಕ್ರಾಶ್ ಬರುವಾಗ ನಿಮ್ಮ ಮ್ಯೂಚುವಲ್ ಫಂಡೇ ನಷ್ಟದಲ್ಲಿ ಹೋಗುತ್ತೆ. ಇದು ದೇಶದ ನ್ಯೂಸು. ಅದಾದ ಮೇಲೆ ನಮ್ಮ ಈ ಮಹೀಂದ್ರಾಗೆ ನೋಡೋಣ. ಇದೇನೇ ಮಹೀಂದ್ರದು ಪ್ರಾಬ್ಲಮ್. ನಾನು ಸಸಂಗ್ಯಾಂಗ್ ಕಥೆನ ನಿಮಗೆ ಹೇಳಿದ್ದೆ. 194 ರೂಪಾಯಿಗೆ ಈ RBL ಅಲ್ಲಿ ಹಾಕಿ, RBL ಎಷ್ಟು ದುಡ್ಡು ನಾನು ಜಾಸ್ತಿ ಹಾಕಿ RBL ನಾನು ಕಾಪಾಡ್ತೀನಿ ಅಂತ ಮಹೇಂದ್ರ ಹೇಳಿದ್ರು. ನಾವು ಕೂಡ ನಂಬಿ ಅದನ್ನ ದೊಡ್ಡ ನ್ಯೂಸ್ ಆಗಿ ನೋಡಿದ್ವಿ. ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ, ನನ್ನ ಎಂಟೈರ್ 3.45% ಸ್ಟೇಕ್ ನ ಮಾರ್ಕೆಟ್ ಪ್ರೈಸ್ ಇಂದ 3% ಕಡಿಮೆ ಆಗೇ ಮಾಡ್ತೀನಿ ಅಂತ ಹೇಳಿ ಪ್ಯಾಕೆಟ್ ಹಾಕಿ ಅವರು ಹಾಕಿದಂತ ದುಡ್ಡಲ್ಲಿ ಒಂದು 60% ರಿಟರ್ನ್ ನೋಡ್ಬಿಟ್ಟು ಸಂಪಾದನೆಯನ್ನ ಮಾಡ್ಬಿಟ್ರು. ಅದನ್ನ ನೀವು ನಾನು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ನಾವು ಪ್ಯೂರ್ಲಿ ಸ್ಟಾಕ್ ಇನ್ವೆಸ್ಟರ್ಸ್. ನಾನು ಬ್ಯಾಂಕ್ ನ ಕಾಪಾಡ್ತೀನಿ, ನಾನು ಇನ್ನೂ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ತೀನಿ, ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸೇಜ್ ಅಗಿತೀನಿ, ಈ ತರ ಎಲ್ಲ ಅವತ್ತು ಡೈಲಾಗ್ ಬಿಟ್ಬಿಟ್ಟು ಮಾರ್ಕೆಟ್ ವೀಕ್ ಆಗಿರುವಾಗ ಈಗ ಒಂದು ಒಳ್ಳೆ ಲಾಭ ಬಂದು ಎಮಿರೇಟ್ಸ್ ಬ್ಯಾಂಕ್ ಮಾರ್ಬೋದಾ, ದುಡ್ಡನ್ನು ಹಾಕ್ಬೋದಾ ಅನ್ನುವಂಥ ಸಮಯದಲ್ಲಿ ದುಡ್ಡನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅಪ್ಪೇನೂ ಇಲ್ಲ, ಬಟ್ ಅವರು ಒಬ್ಬ ಲಾಂಗ್ ಟರ್ಮ್ ಪ್ಲೇಯರ್ ಅಲ್ಲ. ತುಂಬಾ ಜನ ನನ್ನ ಹತ್ರ ಕೇಳಿದಾಗ ಟಾಟಾಸ್ಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ, ಟಾಟಾಸ್ ಒಂದನ್ನ ತಗೊಂಡ್ರು ಅಂತಂದ್ರೆ ಅದನ್ನ ಸರಿ ಮಾಡಿ ದುಡ್ಡು ಮಾಡೋವರೆಗೂ ಅದನ್ನ ಇಟ್ಟಿರ್ತಾರೆ. ಅದನ್ನ ಒಂದು ಲಾಂಗ್ ಟರ್ಮ್ ಬಿಸ್ನೆಸ್ ಆಗಿ ಡೆವಲಪ್ ಮಾಡ್ತಾರೆ. ಪ್ರಾಫಿಟ್ಗೋಸ್ಕರ ಒಂದನ್ನ ಎಂಟರ್ ಮಾಡಿಬಿಟ್ಟು ಹೊರಗಡೆ ಹೋಗೋದಿಲ್ಲ. ಅದೇ ಥರ ಇವರು ಹೊರದೇಶದಲ್ಲಿ ಒಂದೇ ಒಂದು ಸಲ ಒಂದು ಎನರ್ಜಿ ಡ್ರಿಂಕ್ನ ತಗೊಂಡು ಕೋಕಾ ಕೋಲಾಗೆ ಕೊಡೋ ಥರ ಆಗೋಯ್ತು ಟಾಟಾಸ್ಗೆ. ಆ ಒಂದು ಡೀಲನ್ನು ಬಿಟ್ಟರೆ ಈ ಥರ ಶಾರ್ಟ್ ಟರ್ಮ್ ಡೀಲ್ಸು ಲಾಭಕ್ಕೋಸ್ಕರ ಮಾಡೋದಿಲ್ಲ. ಅದೇ ದುಡ್ಡನ್ನು ಈ ಥರ ಅವ್ರಿಗೆ ಒಂದು ಫೋಕಸ್ ಇಲ್ಲದೆ ಇರೋದ್ರಿಂದ SV ಬೈಕ್ನ, ಜಾವ ಮೋಟಾರ್ ಸೈಕಲ್ನ ಅವರಿಂದ ಎನ್ಫೀಲ್ಡ್ ತರ ಡೆವಲಪ್ ಮಾಡೋದಕ್ಕೆ ಆಗ್ಲಿಲ್ಲ. ಅವರು ಈ ಟ್ರ್ಯಾಕ್ಟರು, SUV ಇದನ್ನ ಮಾಡೋವರೆಗೂ ನೋ ಪ್ರಾಬ್ಲಮ್. ಅದಾದ್ಮೇಲೆ ಈ ಸನ್ ಫಾರ್ಮಾ ರಿಸಲ್ಟ್ ಬಂದಿದೆ. ಸನ್ ಫಾರ್ಮಾ ರಿಸಲ್ಟ್ ವೆರಿ ಡಿಸಪಾಯಿಂಟಿಂಗ್. ಬರೀ 3% ಅಷ್ಟೇ ಲಾಭ ಏರಿದೆ. ಅದಾದ್ಮೇಲೆ ನಮ್ಮ ಈ ಬ್ರಿಟಾನಿಯಾ ಅವರು ಓನ್ಲಿ 3% ಏರಿದೆ. ಪ್ರಾಫಿಟ್ಸು 20% ಏರಿದೆ. ಇದು ಹೇಗೆ ಮಾಯಾ ಮಂತ್ರ ಅಂತ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. 3% ಟರ್ನ್ ಓವರ್ ಏರುತ್ತೆ, ಪ್ರಾಫಿಟ್ 20% ಏರುತ್ತೆ ಅಂತ ಅಂದ್ರೆ ಇದೇ ಏರಿಕೆಗಳು ಖಂಡಿತವಾಗ್ಲೂ ಏರಿರುತ್ತೆ. ಇಲ್ಲ ಅಂತಂದ್ರೆ ಇನ್ಪುಟ್ ಕಾಸ್ಟ್ ಕಡಿಮೆ ಆಗಿರುತ್ತೆ, ಅದನ್ನ ನಿಮ್ಗೆ ಪಾಸ್ ಆನ್ ಮಾಡಿರೋದಿಲ್ಲ. ಇದೆರಡನ್ನ ಬಿಟ್ರೆ ಇದರಲ್ಲಿ ಬೇರೆ ಯಾವ ಮ್ಯಾಜಿಕ್ಕೂ ಇಲ್ಲ. ತಾಗವೆ ಅಂತ ಹೊಸ ಮ್ಯಾನೇಜರ್ನ ಹಿಡ್ಕೊಂಡು ಬಂದಿದ್ದಾರೆ. ಅವರೇನೆ ಮುಂದಿನ MD ಅಂಡ್ CEO ಆಗಿ ಇರ್ತಾರೆ. ಅವರು ಬಿರ್ಲಾ ಓಪಸ್ ಪೇಂಟ್ ನ ಲಾಂಚ್ ಮಾಡಿ ಒಂದು ಲೆವೆಲ್ಗಿಂತ ಮೇಲೆ ತಗೊಂಡ್ ಬಂದ್ಬಿಟ್ವಿ, ಅದನ್ನ ಸಕ್ಸಸ್ ಮಾಡ್ದಂತವ್ರನ್ನ ನಾವು ಎತ್ಬಿಟ್ವಿ ಅಂತ ಬ್ರಿಟಾನಿಯಾ ಹೇಳ್ತಾ ಇದ್ದಾರೆ. ಓಪಸ್ ಅಲ್ಲಿ ಅವರಿಗೆ ಏನು ಪ್ರಾಬ್ಲಮ್ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಮುಂದಿನ ನ್ಯೂಸು ನಮ್ಮ ಈ ಟೈಟನ್ ಬಗ್ಗೆ. ಟೈಟನ್ನು ಏನು ಹೇಳ್ತಾರೆ ಅಂದರೆ, ಈಗ ಫೆಸ್ಟಿವಲ್ ಸೀಸನು ಮುಗಿದೋಗಿದೆ, ಆದರೆ ನೋಡಿ 1,000 ರೂಪಾಯಿ ಕಡಿಮೆ ಆಗಿದೆ ಗೋಲ್ಡ್ ಪ್ರೈಸು. ಜನಗಳು ತುಂಬ ಸಂತೋಷವಾಗಿ ಇದ್ದಾರೆ. ಅದರಿಂದ ವೆಬ್ಬಿಂಗ್ ಸೀಸನ್ ಬೇರೆ ಬರ್ತಾ ಇದೆ. ಅದರಿಂದ ಆ ಸಮಯದಲ್ಲಿ ಸೂಪರ್ ಆಗಿ ಸೇಲ್ಸು ನಡೆಯುತ್ತೆ, ಅದರಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಡಿವಿಷನ್ ಅದರಲ್ಲಿ ನಾವು ದೊಡ್ಡ ಲಾಭವನ್ನ ನೋಡಿದ್ದೀವಿ. ಈ ICICI
ICICI HDFC ಇವರೆಲ್ಲ ANCನ ಮಾರಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ANCನ ಮಾರಿ ದುಡ್ಡು ಮಾಡ್ತೀವಿ ಅಂದ್ರೆ 7% ANCನ IPO ಮೂಲಕ ಲಿಸ್ಟ್ ಮಾಡೋಣ. ಹೇಗಿದ್ರು ಜನರು IPOದಲ್ಲಿ ಹಾಕಿ ತೆಗಿತಾರೆ. ನಾವೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಈ ಸೈಡ್ ಅಲ್ಲೂ ಆ ಸೈಡ್ ಅಲ್ಲೂ ತಗೋತೀವಿ. ನಾವು ಮ್ಯೂಚುವಲ್ ಆಗಿದ್ದು ಹಲವು ಸ್ನೇಹಿತರಿಗೆ ಸಹಾಯ ಮಾಡಿದ್ದೀವಿ. ಆ ಹಲವು ಸ್ನೇಹಿತರು ನಮ್ಗೆ ತಿರ್ಗಾ ಹೆಲ್ಪ್ ಮಾಡ್ತಾರೆ. ಅದರಿಂದ ಇದನ್ನ ಜನರು ತಲೆಗೆ ಕಟ್ಟೋಣ ಅಂತ SBI ಮ್ಯೂಚುವಲ್ ಫಂಡು ಪಬ್ಲಿಕ್ ಇಶ್ಯೂ ಬರ್ತಾ ಇದೆ. ಇದೇನೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂತ ಸುದ್ದಿ. ಸೊ ಮಾರ್ಕೆಟಲ್ಲಿ ಈ ಥರ ಹಲವು ಹೊಸ IPO ಬರುತ್ತೆ. ನಾನು ತಿರ್ಗಾ ನಿಮಗೆ ಹೇಳೋದು 26,300 250 ಅಂತ ಅನ್ನೋದು 1.5 ವರ್ಷಕ್ಕೆ ಮುಂಚೆ ಬಂದಂಥದ್ದು. ರೂಪಾಯಿ 80ರಲ್ಲಿತ್ತು. ಅದು ಇವತ್ತು ರೂಪಾಯಿ 88.16 ಇದೆ. ಅದರಲ್ಲೇ 5% ಹೊರಟೋಯ್ತು. ಓವರ್ ಆಲ್ ಆಗಿ 7% ಇದೆ. ಅದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಪಟಾಕಿ ಲಿಸ್ಟ್ನ ಮಾತ್ರ ಕರೆಕ್ಟಾಗಿ ನೋಡಿ, ಏನಾದರೂ ಚೀಪಾಗಿ ಸ್ಟಾಕ್ ಸಿಕ್ತು ಅಂತ ಅಂದರೆ ಆಳ ಇಲ್ಲದೆ ಇರುವಂಥ ಸ್ಟಾಕ್ನ ನೋಡಿ ಪ್ಯಾಕೆಟಲ್ಲಿ ಹಾಕ್ಕೊಳ್ಳೋದೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅವಸರ ಪಟ್ಟು ಬೇರೆ ಎಲ್ಲೂ ಹೋಗಬೇಡಿ. ಚಿನ್ನದ ಬಗ್ಗೆ ಕೇಳಿದ್ರೆ ನನ್ನ ಅಡ್ವೈಸ್ ಇದೇನೆ, ತುಂಬ ಸ್ಮಾಲ್ ಕ್ವಾಂಟಿಟೀಸಲ್ಲಿ ತಗೋತಾನೆ ಇರಿ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಲಾಂಗ್ ಟರ್ಮ್ ಟ್ರೆಂಡ್ ಅಪ್ಪು, ಶಾರ್ಟ್ ಟರ್ಮ್ ಟ್ರೆಂಡು ಏನಾಗುತ್ತೆ ಅನ್ನೋದು ನಮ್ಮಿಂದ ಹೇಳೋದಕ್ಕಾಗಲ್ಲ. ಅವಸರ ಇದೆ, ಮನೆಗೆ ತುಂಬ ಅವಶ್ಯಕತೆ ಇದೆ ಬೇಕು ಅಂತ ಅಂದರೆ ನೀವು ಡೆಫಿನೆಟ್ ಆಗಿ ತಗೋಬೋದು. ಅವಸರ ಏನೂ ಇಲ್ಲ, ನಾವು ಕಾದಿದ್ದು ನೋಡಬಹುದು ಅಂತ ಅಂದರೆ ಒಂದು ಚಾನ್ಸ್ ತಗೊಂಡು ನೋಡ್ಬೋದು, ಇಳಿಯುತ್ತಾ ಇಳಿಯಲ್ವಾ ಅಂತ. ಇಳೀತು ಅಂದರೆ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಮೊನ್ನೆ ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕು ಶೇರು ನಾನು ಹೇಳಿದ ತರಹ ಇದಾದ್ಮೇಲೆ ಈ ಓನರ್ಶಿಪ್ ರೆಸಲ್ಯೂಷನು ನಿಮ್ಮ ಕೋರ್ಟ್ಗೆ ಬಂದಾದ ಮೇಲೇ ಅದು ಸರಿಯಾಗುತ್ತೆ. ಆದರೆ ಅವರು ಒಂದು ಬ್ಲ್ಯಾಕ್ ಸ್ಟೋನ್ ಓನ್ಡ್ ಡೇಟಾ ಸೆಂಟರ್ಗೆ ಅಂಬತ್ತೂರಲ್ಲಿ ಅವರ ITS ಸಂಪೆಲ್ಲ ಬದಲಾಯಿಸಿ ಟೆಕ್ನಾಲಜಿನಲ್ಲಿ ಇನ್ವೆಸ್ಟ್ ಮಾಡಿ AI ಮೆಷಿನ್ ಲರ್ನಿಂಗ್ ಯೂಸ್ ಮಾಡಿ ಪ್ರಾಸ್ಪೆಕ್ಟಿವ್ ಕ್ಲೈಂಟ್ಸ್ನ ಐಡೆಂಟಿಫೈ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಒಂದು ಮಾಡರ್ನ್ ಬ್ಯಾಂಕ್ ಆಗಿ ಎಮರ್ಜ್ ಆಗಿ ಇವೆ. ಸ್ಟಾಕು ಚೀಪ್ ಆಗಿದೆ, ಅದರ ರಿಟರ್ನ್ಸ್ ಯಾವತ್ತು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಕೊನೆಯದಾಗಿ ಓಪನ್ AI ಇಂಡಿಯಾ ಫೋಕಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇಂಡಿಯಾದಲ್ಲಿ ಹಲವು ಎಂಜಿನಿಯರ್ಸ್ನ ರಿಕ್ರೂಟ್ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇಂಡಿಯಾ ಒಂದು ದೊಡ್ಡ ಮಾರ್ಕೆಟ್ಟು, ಅದರಲ್ಲಿ ಇವರ ಸ್ಟ್ರೆಂತ್ನ ತೋರಿಸ್ಬೇಕು ಅಂತ ಓಪನ್ AI ಹೇಳಿದ್ದಾರೆ. ಇದೇನೇ ಇವತ್ತಿನ ಮುಖ್ಯ ಸುದ್ದಿಗಳು. ಸೊ ಈ ಸುದ್ದಿಗಳು ವಿಷಯಗಳು ನಿಮಗೆ ಒಂಥರ ಮಾರ್ಕೆಟಲ್ಲಿ ಬ್ರಾಡಾಗಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಮಾರ್ಕೆಟು ಒಂದು ಜಾರುವ ದಾರಿ ರೀತಿಯಲ್ಲಿ ಇದೆ ಇವತ್ತು. ಯಾಕೆ ಈ ಜಾರೋ ದಾರಿ ಅಂತ ಹೇಳಿದೆ, ಯಾಕಂದರೆ ನಾನು ಇವತ್ತು 1 ಗಂಟೆಗೆ ನೋಡುವಾಗ ನಿಫ್ಟಿ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಸೆನ್ಸೆಕ್ಸ್ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ನಿಫ್ಟಿ ಒಂದು 70 ಪಾಯಿಂಟ್ ಡೌನ್ ಆಗಿದ್ರೆ ಸೆನ್ಸೆಕ್ಸ್ ಒಂದು 250 ಪಾಯಿಂಟ್ ಡೌನ್ ಇರಬೇಕು. ಇದೇನೇ ಬ್ಯಾಲೆನ್ಸ್ ನಾರ್ಮಲ್ ಮಾರ್ಕೆಟ್. ಆದರೆ ಇವತ್ತು ಹೇಗಿದೆ ಅಂತ ಅಂದರೆ ನಿಯರ್ಲಿ 70 ಪಾಯಿಂಟ್ಸ್ ಡೌನ್ ಆಗಿತ್ತು ನಿಫ್ಟಿ. ಸೆನ್ಸೆಕ್ಸ್ 35 ಪಾಯಿಂಟ್ ಡೌನ್ ಆಗಿತ್ತು. ಸಮ್ಟೈಮ್ಸ್ ಪಾಸಿಟಿವ್ ಆಗಿ ಕೂಡ ಇತ್ತು. ಹಂಗೀಗ ಇದು ಏನಪ್ಪಾ ಅಂತ ನೋಡಿದ್ರೆ ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ಬ್ಯಾಂಕ್ ನಿಫ್ಟಿ 145 ಪಾಯಿಂಟ್ಸ್ ಡೌನ್. ಇದು ಮೈನ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಮೆಟಲ್ ಸ್ಟಾಕ್ಸ್ ನಿಫ್ಟಿನಲ್ಲಿ ಹೆವಿ ಆಗಿದೆ, ಅದನ್ನ ಹೊಡೆದಿದ್ದಾರೆ. ಅದು ಸೆನ್ಸೆಕ್ಸ್ ಅಲ್ಲಿ ಇಲ್ಲ. ಬಟ್ ಇದೆಲ್ಲ ನೋಡಿದ್ರಿ ಅಂತಂದ್ರೆ ಓವರ್ ಆಲ್ ಆಗಿ ಬ್ಯಾಲೆನ್ಸ್ ಮಾರ್ಕೆಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಬಗ್ಗೆ ಹೇಳ್ತಾ ಇದೆ. ನಾನು ಮೊದಲು 3% ಅಲ್ಲಿ NTR ಕಥೆನ ಹೇಳ್ದೆ. ಆ 3% ಅಲ್ಲಿ ಲಿಸ್ಟ್ ಆಗಿದೆ ಅಂತ ನೋಡಿದ್ರೆ ಟೆಕ್ಕಂತ ಅದನ್ನ ಹೊಡೆದು ನೆಗೆಟಿವ್ಗೆ ತಗೊಂಡು ಹೋಗ್ಬಿಟ್ರು. ಸೊ IPOದಲ್ಲಿ ಓಕ್ಲಾನಲ್ಲಿ ಹಾಕಿರುವಂತವರಿಗೆಲ್ಲ ನಷ್ಟ. ಅಷ್ಟೇ 3% ಅಲ್ಲಿ ಮಾರಿದ್ರು ಕೂಡ ಬಡ್ಡಿನಲ್ಲಿ ಹಿಡಿದಿರ್ತಾರೆ. ಓವರ್ ಆಲ್ ಆಗಿ ಈಗ ಪಗಡೆ ಆಡಿದ್ದಕ್ಕೆ ಏನು ದುಡ್ಡು ಸಿಕ್ಕಿಲ್ಲ. ಇದನ್ನೇ ನಾನು ಹೇಳೋದು, ಹೋಗ್ತಾ ಪಗಡೆ ಆಡುವಾಗ ನಿಮ್ಗೆ ದುಡ್ಡು ಬರೋದಿಲ್ಲ. ಕಂಪನಿ ಚೆನ್ನಾಗಿದ್ರು ಅಷ್ಟೇ. ಅದರಿಂದ ಈ ಮಾರ್ಕೆಟು ವೀಕ್ ಆಗೇ ಇರುತ್ತೆ. ಬ್ಯಾಂಕ್ ನಿಫ್ಟಿನ ಬಿಟ್ಟು ಬೇರೆ ಎಲ್ಲ ಸೆಕ್ಟೋರಿಯಲ್ ಇಂಡೆಕ್ಸ್ 5-10% ಪೀಕ್ ಇಂದ ಡೌನ್ ಅಲ್ಲಿದೆ. 52 ವೀಕ್ ಲೋ. ಬ್ಯಾಂಕ್ ನಿಫ್ಟಿನಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಏನೋ ಮಾಯಾ ಮಂತ್ರ ಮಾಡ್ಬಿಡ್ತೀವಿ ಅಂತ ಹೇಳಿ ಅದನ್ನ ಏರ್ಸಿಟ್ಟಿದ್ದಾರೆ. ಅದರಲ್ಲಿ ಯಾವ ಮಾಯಾ ಮಂತ್ರನೂ ಬರೋದಿಲ್ಲ ಅಂತ ಅನ್ನೋದು ಒಂದು ಟೈಮ್ ಅಲ್ಲಿ ಅರ್ಥ ಆಗ್ಬಿಡುತ್ತೆ.
ಬ್ಯಾಂಕ್ ನಿಫ್ಟಿನ ಇಳಿಸ್ಬಿಡ್ತಾರೆ. ಇದರಲ್ಲಿ ಏನು ಭಯವಾಗಿದೆ ಅಂತ ಅಂದ್ರೆ, ಅಮೆರಿಕಾದಲ್ಲಿ ಒಂದು ಸೀನ್ ಹಾಕಿದ್ರು ಅಂದ್ರೆ, ಈ ಲಿಕ್ವಿಡಿಟಿ ಬೂಸ್ಟ್ ಕೊಟ್ರಲ್ವಾ, 1 ಕೋಟಿ ರೂಪಾಯಿನು, ಈಗ IPO ಪಗಡೆಗೆ ಒಂದು 25 ಲಕ್ಷ ರೂಪಾಯಿನು, ಅದನ್ನೆಲ್ಲ ಹಾಕಿದ್ರು ಕೂಡ ಇಂಡೆಕ್ಸ್ ತಿರ್ಗಾ 24,500ಗೆ ಹೋಗಿ ಮಲಗ್ಬಿಡತ್ತೆ ಅಂತ ಅನ್ಕೋತೀನಿ. ಇದು ನಡೀತು ಅಂತ ಅಂದ್ರೆ ಇಷ್ಟು ಕೋಟಿ ಜನರ ದುಡ್ಡು ವೇಸ್ಟು. ಕೇರ್ಫುಲ್ ಆಗಿ ಇರಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.